ಕಟ್ಟಡದ ಮೇಲ್ಚಾವಣಿ ಸಜ್ಜಾ ಕುಸಿದು ಮೂವರು ಸಾವಿಗೀಡಾಗಿದ್ದಾರೆ. ರಾಯಚೂರಿನ ದೇವದುರ್ಗ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು. ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಕಟ್ಟಡದ ಮೇಲ್ಚಾವಣಿ ಸಜ್ಜಾ ಕುಸಿದು ಮೂವರು ಸಾವಿಗೀಡಾಗಿರೋದು ರಾಯಚೂರಿನ ದೇವದುರ್ಗ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಘಟನೆ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿದ್ದಾರೆ, ಮತ್ತೋರ್ವ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿರೋದು. ರವಿಕುಮಾರ್ಗೆ 35 ವರ್ಷ ವಯಸ್ಸಾಗಿತ್ತು, ನಾಗರಾಜ್ 30 ವರ್ಷ, ಹಾಗೆಯೇ ಅರ್ಜುನ್ 21 ವರ್ಷ ಮೃತಪಟ್ಟವರು. ಅಂತ್ಯವಾಯಿತು ಕಿರುಚಿತ್ರದ ಪೋಸ್ಟರ್ ಹಚ್ಚೋಕ್ ಹೋಗಿ ಈ ದುರಂತ ಸಂಭವಿಸಿದೆ. ಇನ್ನೂ ಮೂವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸದ್ಯ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಶಾಸಕಿ ಕೆರಮನಾಯಕ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಒಂದು ಶಾರ್ಟ್ ಮೂವಿಯ ಪೋಸ್ಟರ್ ಅನ್ನು ಹಂಚೋಕ್ ಹೋಗಿ ಈ ದುರಂತ ಆಗಿದೆ ಎನ್ನುವ ಮಾಹಿತಿ ಇದೆ. ಮೂವರು ಮೃತಪಟ್ಟಿದ್ದಾರೆ. ಕಟ್ಟಡದ ಮೇಲ್ಚಾವಣಿಯ ಸಜ್ಜಾ ಕುಸಿದ್ಬಿಟ್ಟು ರವಿಕುಮಾರ್ ಅಂತೇಳಿ 35 ವರ್ಷ ವಯಸ್ಸಾಗಿತ್ತು, ನಾಗರಾಜ್ಗೆ 30 ವರ್ಷ ವಯಸ್ಸಾಗಿತ್ತು, ಹಾಗೆಯೇ ಅರ್ಜುನ್ 21 ವರ್ಷ ವಯಸ್ಸಾಗಿತ್ತು. ಈ ದುರಂತದಲ್ಲಿ ಮೃತಪಟ್ಟವರು. ಘಟನಾ ಸ್ಥಳದಲ್ಲೇ ಈ ಮೇಲ್ಚಾವಣಿ ಕುಸಿತಲ್ಲ, ಈ ಸಜ್ಜಾ ಕುಸಿತಲ್ಲ, ಅಲ್ಲೇ ಇಬ್ಬರು ಮೃತಪಟ್ಟರೆ ಮತ್ತೋರ್ವನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾನೆ. ಹೆಂಗಾಯಿತು ಈ ಘಟನೆ ಅಂತ ನೋಡ್ತಾ ಹೋಗೋದಾದ್ರೆ, ಅಂತ್ಯವಾಯಿತು ಅಂತೇಳಿ ಒಂದು ಶಾರ್ಟ್ ಮೂವಿ ಕಿರುಚಿತ್ರವನ್ನ ರೆಡಿ ಮಾಡಿದ್ರು. ಆದರೆ ಈ ಕಿರುಚಿತ್ರದ ಪೋಸ್ಟರನ್ನು ಹಂಚೋಕೆ ಎಲ್ಲ ಕಡೆಗೆ ಹೋಗ್ತಾ ಇದ್ರು ಅವರೆಲ್ಲ, ಟೀಮ್ ಎಲ್ಲ ಸೇರಿಕೊಂಡು. ನೋಡ್ತಾ ಇರ್ಬೋದು ಆ ಪೋಸ್ಟರನ್ನು ಕೂಡ. ಒಂದು ಕಡೆಯಲ್ಲಿ ಚಿತ್ರದ ಹೆಸರು ಅಂತ್ಯ ಆಯಿತು ಅಂತೇಳಿ, ಬಟ್ ಪೋಸ್ಟರ್ ಅಂಟಿಸೋಕೆ ಹೋಗಿ ಈ ಮೂವರ ಬದುಕು ಕೂಡ ಅಂತ್ಯ ಆಗಿದೆ. ಸಾಕಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ, ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಮಾಹಿತಿ ತಿಳಿದು ಸ್ಥಳಕ್ಕೆ ಶಾಸಕಿ ಕೂಡ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನೋಡ್ತಾ ಇರಬಹುದು ಘಟನಾ ಸ್ಥಳ ಹೇಗಿದೆ ಅಂತೇಳಿ. ಸಜ್ಜಾ ಕುಸಿದ್ಬಿಟ್ಟು ಇಬ್ರು ಸ್ಥಳದಲ್ಲೇ ಮೃತಪಟ್ಟರೆ ಒಬ್ಬ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾನೆ. ಸ್ವಲ್ಪ